ಕಳೆದ ವರ್ಷ 2024ರಲ್ಲಿ ಕನ್ನಡ ಚಿತ್ರರಂಗ ಹೇಗಿತ್ತು, ಯಾವ ಸಿನಿಮಾಗಳೆಲ್ಲ ಬಂದವು, ಯಾವ ಸಿನಿಮಾಗಳೆಲ್ಲ ಗೆದ್ದವು, ಯಾವ ಸಿನಿಮಾಗಳು ದುಡ್ಡು ಮಾಡಿದವು, ಇದನ್ನೆಲ್ಲ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. 2024 ಅತ್ತ ಒಳ್ಳೆಯದು, ತುಂಬ ಒಳ್ಳೆಯದೇನು ಕನ್ನಡ ಚಿತ್ರರಂಗಕ್ಕೆ ಆದಂತಿಲ್ಲ. ಆದರೆ ಸ್ವಲ್ಪ ಮಟ್ಟಿನ ಒಳ್ಳೆಯದು ಆಗಿದೆ. ದೊಡ್ಡ ಮಟ್ಟಿನ ಹಿಟ್ಟು ಮ್ಯಾಕ್ಸ್ ಪಡೆದುಕೊಂಡಿದೆ. ಅದರ ಜೊತೆ UI ಕೂಡ ಪಡೆದುಕೊಂಡಿದೆ. ಜೊತೆಗೆ ಕೃಷ್ಣಂ ಪ್ರಣಯ ಸಖಿ ಕೂಡ ಗೆಲುವನ್ನು ಕಂಡುಕೊಂಡಿದೆ. ಭೀಮ ಗೆಲುವನ್ನು ಕಂಡುಕೊಂಡಿದೆ. ಹೀಗೆ ಸ್ಟಾರ್ಗಳಿಗೆ 2024 ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗಿದ್ದಂತೂ ನಿಜ. ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆಯಾಗಿದ್ದವು. ಅದು ಸ್ವಲ್ಪ ದೊಡ್ಡ ಮಟ್ಟಿನ ಗೆಲುವನ್ನು ಪಡೆದುಕೊಂಡಿದ್ದಂತೂ ನಿಜ. ಆದರೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಅಂದುಕೊಂಡಂಥ ಗೆಲುವು ಕಾಣಲಿಲ್ಲ. ಪ್ಯಾನ್ ಇಂಡಿಯಾ ಮೂವಿ ಮಾಡಿದರು, ಆದರೆ ಆ ರೇಂಜಿಗೆ ಸಿನಿಮಾ ಗೆಲ್ಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಹೊಸಬರಿಗೆ ಬಂದರೆ ಹೊಸಬರ ಚಿತ್ರಗಳು ತುಂಬ ಬಂದಿದೆ. 2024ರಲ್ಲಿ ಸುಮಾರು 200ರಿಂದ 250 ಚಿತ್ರಗಳು ಬಿಡುಗಡೆಯಾಗಿವೆ. ಅದರಲ್ಲಿ ಸ್ಟಾರ್ಗಳ ಚಿತ್ರಗಳು ಕೂಡ ಬಿಡುಗಡೆಯಾಗಿವೆ. ಸ್ಟಾರ್ಗಳಿಗೆ ಒಂದು ಲೆಕ್ಕ ಹೇಳಿದ್ರೆ ಒಳ್ಳೆಯ ವರ್ಷ ಅಂತಲೇ ಹೇಳ್ಬೋದು. ಉಪೇಂದ್ರ ಅವರು ಗೆದ್ದಿದ್ದಾರೆ, ಸುದೀಪ್ ಅವರು ಗೆದ್ದಿದ್ದಾರೆ, ಗಣೇಶ್ ಅವರು, ವಿಜಯ್ ಅವರು ಗೆದ್ದಿದ್ದಾರೆ. ಆದರೆ ಹೊಸಬರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿ ಒಳ್ಳೆ ಸಿನಿಮಾಗಳು ಬಂದಿದೆ ಅಂತ ಹೇಳ್ಬೋದು. ಇದರ ನಡುವೆ ಸಾಧಾರಣ ಗೆಲುವು ಕಂಡು ಹೆಸರು ಮಾಡಿಕೊಂಡವರು, ಅದರ ಜೊತೆ ದುಡ್ಡು ಮಾಡಿಕೊಂಡ ಸಿನಿಮಾಗಳು ಕೂಡ ಇದ್ದಾವೆ. ಅದು ಉಪಾಧ್ಯಕ್ಷ ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಬಗೀರ ಇರ್ಬೋದು, ಆನಂತರ ಇಬ್ಬನಿ ತಬ್ಬಿದ ಇಳೆಯಲ್ಲಿ, ಶಾಕಾಹಾರಿ, ಬ್ಲಿಂಕ್, ಮೂರನೇ ಕೃಷ್ಣಪ್ಪ, ಕೆರೆಬೇಟೆ, ರೂಪಾಂತರ, ಆರಾಮ ಅರವಿಂದ ಸ್ವಾಮಿ, ತಮಟೆ, ಇನ್ನೂ ಕೆಲವು ಚಿತ್ರಗಳು ಇದರ ಜೊತೆ ಸೇರಿಕೊಂಡಿವೆ. ಇವರು ಈ ಸಿನಿಮಾಗಳು ನಿರ್ದೇಶಕರು ಗುರುತಿಸಿಕೊಂಡಿದ್ದಾರೆ. ಮುಂದಿನ ಸಿನಿಮಾಗಳಿಗೆ ಇವರು ನಮ್ಮಲ್ಲಿ ಒಳ್ಳೆಯ ಸ್ಕ್ರಿಪ್ಟ್ ಇದೆ ಅಂತ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಹಣ ಕೂಡ ಇವರು ಮಾಡಿಕೊಂಡಿದ್ದಾರೆ. ಇವರ ಸಿನಿಮಾದಿಂದ ಬಂದಿದೆ. ನಿರ್ದೇಶಕರು ಗುರುತಿಸಿಕೊಂಡು ನಿರ್ಮಾಪಕರನ್ನು ಉಳಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಸಿನಿಮಾಗಳು ಸುಮಾರು ಅಧಿಕೃತವಾಗಿ 200ರಿಂದ 205 ಸಿನಿಮಾಗಳು ಬಿಡುಗಡೆ ಆಗಿವೆ ಅಂತ ಹೇಳ್ಬೋದು. ಅದರಲ್ಲಿ ಸುಮಾರು ಎಂದಿನಂತೆ 50 ಸಿನಿಮಾಗಳು ಗುರುತಿಸುವಂಥ ಸಿನಿಮಾಗಳು ಆಗಿವೆ. ಸದ್ಯ ಈಗ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇದೆ. ಈ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ ಆಗಬೇಕಿತ್ತು ಅಂತ ತುಂಬ ಜನ ಬಯಸ್ತಾ ಇದ್ದಾರೆ. ಯಾಕಂದರೆ ಕನ್ನಡದಲ್ಲಿ ಮೊದಲು ಬಿಡುಗಡೆ ಆಗಿ ಆನಂತರ ತಮಿಳು, ತೆಲುಗು, ಈಗ ಹಿಂದಿಗೆ ಡಬ್ ಆಗಿದೆ ಅಂತ ಇದ್ದಾರೆ. ಟೋಟಲಿ ಸುಮಾರು 5-6 ದಿನದಲ್ಲಿ ಈ ಚಿತ್ರ ಸುಮಾರು 30 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ವಾರದ ಕೊನೆಗೆ 50ರಿಂದ 60 ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ವರ್ಷದ ಕೊನೆಗೆ ದೊಡ್ಡ ಒಂದು ಸಕ್ಸಸ್ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಂತೂ ನಿಜ. ನೀವು ನೋಡಿದ ಸಿನಿಮಾ ಯಾವುದು, ಹೇಗಿತ್ತು, ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.